ನಮಸ್ಕಾರ ಸ್ನೇಹಿತರೆ, ನಿಮಗಾಗಿ ಒಂದು ಹೊಸ ಇನ್ಫಾರ್ಮೇಷನ್ ವಿಡಿಯೋ ತಗೊಂಬಂದಿದ್ದೀವಿ. ಇದರಿಂದ ಬಾಡಿ ಪೇನ್, ಜಾಯಿಂಟ್ ಪೇನ್, ಶುಗರ್ ಹಾಗೂ ವೆರಿಕೋಸ್ ವೇನ್ ಎಲ್ಲದಕ್ಕೂ ಒಂದು ಉಪಯೋಗ ಆದಂಥ ವಿಷಯ ಇದೆ. ಇದರಲ್ಲಿ ನಮ್ಮ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇನ್ನೂ ಹಲವು ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಳ್ಳೊಳ್ಳೆ ವಿಷಯಗಳನ್ನ ನಾವು ಹಾಕಿದಾಗ ನಿಮಗೆ ಮೊದಲೇ ಸಿಗುತ್ತೆ ನಮ್ಮ ವಿಡಿಯೋಗಳು. ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮುಖಾಂತರ ನಮ್ಮ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇನ್ಫಾರ್ಮೇಷನ್ ವಿಡಿಯೋ ಆಗಿದೆ. ಓಕೆ, ನಮಸ್ಕಾರ ಸ್ನೇಹಿತರೆ. ಆಯುರಾರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೋಡಿ, ಮುಡಿಕಟ್ಟು ಅನ್ನೋ ಒಂದು ಸೂಪು, ಸೇಮು ಕಾಲು ಸೂಪ್ ಮಾಡಿದ ಥರ ಇರುತ್ತೆ. ಇದರಿಂದ ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ಅವರೇ ಹೇಳ್ತಾರೆ. ಇಲ್ಲೆಲ್ಲ ಮಾಡ್ತಾಯಿದ್ದೀನಿ ನೋಡಿ, ಎಲ್ಲ ಬಂದು ಕುಡಿತಿದ್ದಾರೆ ಕಾರಾಗೆ ಬಂದು ಎಲ್ಲ. ಇದಿರೋದು ಗೊಟ್ಟಿಕೆರೆ ಸರ್ಕಾರಿ ಶಾಲೆ ಎದುರುಗಳ ಇದೆ, ಅಪೋಸಿಟೇ ಇದೆ. ಇಲ್ಲಿ ರೋಟ್ರಿ ಕ್ಲಬ್ ಇದೆ, ಇಲ್ಲಿದೆ. ಇದನ್ನು ಒಂದೊಂದಾಗಿ ನೋಡಿ. ಇದು ಸೂಪು ಮಾಡಿದ್ದಾರೆ, ರೆಡಿ. ಈಗ ಹೇಳ್ತಾರೆ ನೋಡಿ, ಹೇಳಿ. ನಮಸ್ತೆ ಸರ್, ನಮಸ್ತೆ. ಹಾಂ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನೋಡಿ, ನೀವು ನೋಡ್ತಾ ಇರೋದು ಮೇಕೆ ಕಾಲಿನ ಗೆಣಸಿನ ಸೂಪು. ಇದನ್ನು ಯಾವ ರೀತಿ ತಯಾರು ಮಾಡೋದು ಮತ್ತು ಏನೇನು ಒಳ್ಳೆಯದು ಪ್ರತಿಯೊಂದು ಹೇಳ್ತೀನಿ. ಬನ್ನಿ. ನೋಡಿ, ಇದು ಮೇಕೆ ಕಾಲಿನ ಗೆಣಸು ಅಂತ ಹೇಳಿ ನೋಡ್ತಾ ಇದ್ದೀರಾ. ಈ ಥರ ಇರುತ್ತೆ. ಇದು ಮೇಕೆ ಕಾಲಿನ ಗೆಣಸು. ಇದು ಬಂದು ಭೂಮಿ ಮೇಲೆ ಬೆಳೆಯಲ್ಲ, ಇದು ರೈತರು ಬೆಳೆಯಲ್ಲ. ಇದು ಬಂದು ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ತಮಿಳುನಾಡು, ಕೊಳ್ಳಿಮಲೆ, ಈ ಕಡೆ ಕೇರಳ ಕಡೆ ಅಲ್ಲಿನ ವಾತಾವರಣದಲ್ಲಿ ಬೆಳೆಯುವಂಥ ಗೆಣಸು. ಇದನ್ನು ಕಲ್ಪಾರೈ ಕೆಳಂಗು ಅಂತ ತಮಿಳಲ್ಲಿ ಕರೀತಾರೆ, ಮುಡುವಟ್ಟು ಕಾಲ್ ಕೆಳಂಗು ಅಂತ ಕರೀತಾರೆ. ಕನ್ನಡದ ನಿಜವಾದ ಹೆಸರು ಹನುಮನಾಸ್ತ ಅಂತ. ಇದು ಒಂದು ಕೋತಿನ ಟಚ್ ಮಾಡಿದ್ರೆ ಅದರ ಮೈ ಯಾವ ಫೀಲ್ ಇರುತ್ತೆ ಅದೇ ಥರ ಫೀಲ್ ಇರುತ್ತೆ. ಹನುಮನಾಸ್ತ ಅಂತ ನೋಡಿ. ಇದು ಏನೇನು ಒಳ್ಳೆಯದು ಅಂದರೆ ಮಂಡಿ ನೋವು, ಇಮ್ಡಿ ನೋವು, ಕೈಕಾಲು ನೋವು, ಜಾಯಿಂಟ್ ಪೈನ್ಸು, ಮತ್ತು ಕಿಡ್ನಿಲಿ ಕಲ್ಲಿತ್ತು ಅಂದರೆ ಕಿಡ್ನಿದು ಬೇರೆ ಏನೋ ಪ್ರಾಬ್ಲಮ್ಸ್ ಇತ್ತು ಅಂದರು, ಮತ್ತು ವೆರಿಕೋಸ್ ವೇಯ್ನು, ಮತ್ತು ರಕ್ತ ಶುದ್ಧಿ ಆಗುತ್ತೆ. 72,000 ರಕ್ತ ಶುದ್ಧಿ ಆಗುತ್ತೆ. ಈ ಥರ 4,442 ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ಕೊಡ್ತಾಯಿದ್ರು ಅಂತ ಸಿದ್ಧರುಗಳು ಹೇಳಿರೋದು. ಇದು ಒಂದು 500 ವರ್ಷಗಳಿಂದನೂ ತಮಿಳುನಾಡಲ್ಲಿ, ಕೇರಳದಲ್ಲಿ ಕುಡಿತಾನೇ ಇದ್ದಾರೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಯಾರು ಬೇಕಾದರೂ ಬಂದು ಕುಡಿಬೋದು. ಇನ್ನೊಂದೇನು ಅಂದರೆ, ಕೆಲವ್ರು ಕೇಳ್ತಾರೆ ಇದೇನು ಈಟಾ ಕೋಲ್ಡಾ ಅಂತ ಹೇಳಿ. ಇದು ಈಟು ಅಲ್ಲ, ಕೋಲ್ಡು ಅಲ್ಲ. ಇದ್ರ ಜೊತೆಗೆ ಹಾಕೋ ಕೆಲವೊಂದು ಐಟಮ್ಮು ನಿಮಗೆ ಒಂದು ಸ್ವಲ್ಪ ಉಷ್ಣಕ್ರಿಯೆ ಮಾಡ್ಬೋದು. ಏನಂದರೆ ಮೆಣಸು, ಬೆಳ್ಳುಳ್ಳಿ, ಈ ಥರವು. ಇದನ್ನು ಉಪಯೋಗಿಸೋದ್ರಿಂದ ತುಂಬಾ ನಿಮಗೆ ಬೆನಿಫಿಟ್ಸ್ ಇದೆ. ಅನ್ನ ತಿನ್ನೋಕ್ಕೆ ಶುರು ಮಾಡಿರೋ ಮಕ್ಕಳಿಂದ ದೊಡ್ಡ ವಯಸ್ಸಾಗಿರೋ ಹೆಣ್ಣು ಗಂಡು ಯಾವ ಭೇದ ಇಲ್ದಿರೂ ಕುಡಿಬೋದು. ನೋಡ್ಬೋದು, ಇಲ್ಲಿ ಬೋಲ್ಡ್ ಹಾಕಿರ್ತೀವಿ. ಬೋಲ್ಡಲ್ಲಿ ಎಲ್ಲ ಇದೆ. ಶುಗರ್ ಇರೋರು ಕೂಡ ಇದು ಶುಗರ್ ಕಂಟ್ರೋಲಲ್ಲಿರುತ್ತೆ. ಶುಗರ್ ಹೈಕ್ ಆಗಲ್ಲ. ಲೋ ಬಿ ಪಿ ಇರೋರಿಗೆ, ಹೈ ಬಿ ಪಿ ಇರೋರಿಗೆ, ಪ್ರತಿಯೊಬ್ಬರಿಗೂ ಇದು ಒಳ್ಳೆಯದು. ಶುಗರಿಂದ ಬರುವಂಥ ಯಾವ ಸೈಡ್ ಎಫೆಕ್ಟೂ ಹತ್ರ ಬರಲ್ಲ. ಇನ್ನೊಂದೇನು ಅಂದರೆ, ನಾವು ಇದನ್ನು ಹೇಳ್ತೀವಿ ಎಲ್ಲರಿಗೂ, ಸೆನ್ಸರು. ಏನಕ್ಕೆ ಅಂದರೆ ರಾತ್ರಿ ಕುಡಿಬಾರ್ದು. ಒಂದು ಸ್ವಲ್ಪ ಗಂಡು ಮಕ್ಕಳಿಗೆ ಸ್ವಲ್ಪ ಕಾಮ ಹೆಚ್ಚು ಮಾಡುವಂಥದ್ದು. ಆ ಟೈಮಲ್ಲಿ ನೈಟಲ್ಲಿ ಕುಡಿದ್ರೆ ನಿದ್ದೆ ಬರಲ್ಲ. ಸೊ ಅದರಿಂದ ನಾವು ನೈಟಲ್ಲಿ ಕುಡಿಬೇಡಿ ಅಂತ ಹೇಳ್ತೀವಿ. ಯಾರು ಬೇಕಾದರೂ ಬಂದು ಕುಡಿಬೋದು. ಬೆಳಿಗ್ಗೆ 7:30 ಮಧ್ಯಾಹ್ನ 12 ಗಂಟೆವರೆಗೂ ಇಲ್ಲೇ ಇರ್ತೀವಿ. 11:30, 12 ಗಂಟೆವರೆಗೂ ತುಂಬ ಜನ ಬಂದು ಕುಡಿತಾರೆ. ತುಂಬ ಜನ ಹೀಗೆ ಬಾಯಿಂದ ಬಾಯಿಗೆ ಗೊತ್ತಾಗಿ ತುಂಬ ಜನ ಒಬ್ಬರಿಂದ ಒಬ್ರಿಗೆ ಹೇಳಿ ಬರ್ತಾರೆ. ತುಂಬ ಅದ್ಭುತವಾದ ಅನುಭವ ತಗೊಂಡು ಹೋಗಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ, ಇದು 2 ತಿಂಗಳು ಕುಡಿಬೇಕು ಅಂತ ಹೇಳ್ತೀವಿ. 2 ತಿಂಗಳು ಇದು ಕುಡಿದ್ರೆ 72,000 ನರನಾಡಿಗಳು ಶುದ್ಧಿ ಆಗುತ್ತೆ. ಅದರ ಜೊತೆಗೆ ರಕ್ತ ಶುದ್ಧಿ ಆಗುತ್ತೆ, ಬೋನ್ ಮ್ಯಾರೋ ಹೆಚ್ಚಾಗುತ್ತೆ. ಈ ಬೋನ್ ಮ್ಯಾರೋ ಹೆಚ್ಚಾಗೋದ್ರಿಂದ ನಿಮ್ಮಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ. ಒಂಥರ ಮೈಯೆಲ್ಲ ನಿಮಗೆ ಏನು ಜಿಂಕೆ ಥರ ವೇಗ, ಮತ್ತು ಹೂವು ಥರ ನೀವು ಥರ ಆರಾಮಾಗಿರುತ್ತೆ ಮೈಯೆಲ್ಲ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕೆಲವ್ರಿಗೆ 2-3 ದಿವಸ ಆದಮೇಲೆ ವ್ಯತ್ಯಾಸ ಗೊತ್ತಾಗ್ಬೋದು, ಕೆಲವ್ರಿಗೆ ಒಂದು 10 ದಿವಸ ಆದಮೇಲೆ ಗೊತ್ತಾಗ್ಬೋದು. ಕೆಲವ್ರಂತೂ ಬೆಳಿಗ್ಗೆ ಕುಡಿದು ಮಧ್ಯಾಹ್ನ ರಿಸಲ್ಟ್ ಹೇಳಿರೋರು ಇದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ಯಾವುದೇ ಫೇಕ್ ಅಲ್ಲ. ಇದು 2000 ವರ್ಷ ಇತಿಹಾಸ ಇರೋವಂಥದ್ದು. ಇನ್ನೊಂದು ಅದ್ಭುತವಾದ ವಿಷಯ ಹೇಳ್ತೀನಿ. ಇದರದ್ದು ಪೇಟೆಂಟ್ ಬಂದ್ಬಿಟ್ಟು ಚೈನಾದವ್ರ ಹತ್ರ ಇದೆ. ನಮ್ಮಲ್ಲಿ ನಮ್ಮ ವಿಚಾರಗಳು ನಾವು ಬೆಲೆ ಕೊಡಬೇಕು. ಇದು ಯಾವುದೇ ಥರ ಫೇಕ್ ಅಲ್ಲ. ಯಾರು ಬೇಕಾದ್ರೂ ಬಂದು ಕುಡಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನರಗಳಿಗೆ ತಾಕತ್ತು. ನಮ್ಮಲ್ಲಿ ತುಂಬ ಲಕ್ವ ಹೊಡೆದಿರೋರು ಮತ್ತು
ವೆರಿಕೋಸ್ ವೈನ್ ಇರೋರು, ಗ್ಯಾಸ್ಟ್ರಿಕ್ಕು, ಅಲರ್ಜಿ ಇರೋರು ಎಲ್ಲರೂ ಬಂದು ಕುಡಿತಾರೆ. 2 ತಿಂಗಳು ಸತತವಾಗಿ ಕುಡಿಯೋದ್ರಿಂದ ಎಲ್ಲ ಆಲ್ಮೋಸ್ಟ್ ನಿಮ್ಗಿರೋವಂಥ ಕಾಯಿಲೆಗಳಿಂದ ಈಚೆ ಬರ್ಬೋದು. ಇದು ಯಾವುದೇ ಕಾಯಿಲೆಗಳು ಗುಣ ಮಾಡಿಬಿಡುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಆದರೆ ಯಾವ ಕಾಯಿಲೆನೂ ಒಳಗಡೆ ಬಿಡ್ದಿರಾ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಮಾಡುತ್ತೆ. ನಿಮಗೆ ಅದು ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆದಮೇಲೆ ಏನಾಗುತ್ತೆ ಅಂದರೆ ಹೊಸ ಕಾಯಿಲೆ ಒಳಗಡೆ ಬರಲ್ಲ, ಇರೋ ಕಾಯಿಲೆಗಳು ಮಾಯ ಆಗ್ತಾ ಹೋಗುತ್ತೆ. 20 ವರ್ಷದಿಂದ ಮಂಡಿ ನೋವು ಇರೋರು ಕೂಡ ಬಂದು ಕುಡಿದು ನಮ್ಮ ಹತ್ರ ತೊಗೊಂಡೋಗಿ ಮಂಡಿ ನೋವು ವಾಸಿಯಾಗಿದೆ. ಏನಂದರೆ ಇದು ಕಲ್ಪಾರಿ ಅಂತ, ಒರಿಜಿನಲ್ ಕಲ್ಪಾರೆಯಲ್ಲಿ ಮಾತ್ರ ನೀವು ನೋಡ್ತಾ ಇರ್ಬೋದು ನೋಡಿ, ಇದು ಒರಿಜಿನಲ್ ಕಲ್ಪಾರೆ. ಈ ಒರಿಜಿನಲ್ ಕಲ್ಪಾರೆಯಲ್ಲಿ ಮಾತ್ರ ಇಷ್ಟು ತಾಕತ್ತಿರುತ್ತೆ, ಮರದಲ್ಲಿ ಬೆಳೆಯುವಂಥದ್ರಲ್ಲಿ ಅಷ್ಟು ತಾಕತ್ತಿರಲ್ಲ. ಖಂಡಿತವಾಗ್ಲೂ ಬನ್ನಿ, ನೀವು ನಿಮ್ಮ ಆರೋಗ್ಯನ ಅದ್ಭುತವಾಗಿ ರೆಡಿ ಮಾಡಿಕೊಂಡು ಇನ್ನೂ ಒಂದಷ್ಟು ಜನ ಆರೋಗ್ಯನ ರೆಡಿ ಮಾಡಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಮಾಹಿತಿ ಕೊಟ್ಟಿದ್ದಕ್ಕೆ. ಆಮೇಲೆ ರೆಗ್ಯುಲರಾಗಿ ನಮ್ಗೆ ಇದನ್ನು ಕೊಡಿ. ಖಂಡಿತವಾಗ್ಲೂ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಾವು ಕಮ್ಮಿ ಬಂದಾಗ ಕಮ್ಮಿಗೆ ಕೊಡ್ತೀವಿ, ಜಾಸ್ತಿ ಬಂದಾಗ ಏನು ಮಾಡೋಕ್ಕಾಗಲ್ಲ. ನೀವು ಕಾಡು ಬಾದಾಮಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಯಾರು ಇದನ್ನು 2 ತಿಂಗಳು ತೊಗೊಂಡಿರ್ತಾರೆ, 2 ತಿಂಗಳು ತೊಗೊಂಡು ನರಗಳನ್ನ ಪುನಶ್ಚೇತನ ಮಾಡ್ಕೊಂಡಿರ್ತಾರೆ, ಖಂಡಿತವಾಗ್ಲೂ ಅವ್ರಿಗೆ ಕಾಡು ಬಾದಾಮಿ ಕೊಡ್ತೀವಿ. ಏನಕ್ಕೆ ಅಂದರೆ ಸೀಸನ್ ಅಲ್ಲ, 6 ವರ್ಷಕ್ಕೆ ಒಂದು ಸಿಗಿ ಬರೋದ್ರಿಂದ ಅದು ಸೀಸನ್ ಅಲ್ಲ. ಅದರಿಂದ ಈಗ ಮಳೆಗಾಲ ಮುಗಿದಿದೆ, ಈಗ ಚಳಿಗಾಲ, ಬಿಸಿಲು ಕಾಲದಲ್ಲಿ ಸೀಸನ್ ಇದೆ. ಆ ಸೀಸನಲ್ಲಿ ಖಂಡಿತವಾಗ್ಲೂ ಬಿಸಿಲು ಕಾಲದಲ್ಲಿ ನಾವು ಕೊಡ್ತೀವಿ, ಅವಾಗ ತೊಗೊಬೋದು. ಈಗ ಏನಂದರೆ ಕಮ್ಮಿ ಸ್ಟಾಕ್ ಇದ್ದಾಗ ತುಂಬ ಜನ ಕೇಳಿದ್ರೆ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಮೇಲೆ ಕ್ಷಮೆ ಇರಲಿ. ಪ್ರಕೃತಿ ಕೊಟ್ಟಿದ್ದು ನಾವು ಕೊಡೋದು, ಇದೇನು ನಾವು ರೆಡಿ ಮಾಡಿ ಕೊಡೋದು ಅಂತದಲ್ಲ. ಇದನ್ನು 2 ತಿಂಗಳು ಯಾರು ತೊಗೊಂಡಿರ್ತಾರೆ ಅವ್ರು ಕಾಡು ಬಾದಾಮಿ ಖಂಡಿತವಾಗ್ಲೂ ಕೊಡ್ತೀವಿ, ತೊಗೊಳ್ಳಿ. ಸ್ಟಾಪ್ ಮಾಡಲಾ?